ಹಾಯ್ ಗಾಯ್ಸ್, ಈ ವಿಡಿಯೋ ಏನಂದರೆ ಎಗ್ ಕರಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದಂತ ನೋಡೋಣ ಬನ್ನಿ ಗಾಯ್ಸ್. ಇವಾಗ ಎಗ್ ಸ್ಟೀಮ್ ಇರೋದ್ರಿಂದ ನಾನು ಸ್ಟೀಮಲ್ಲೇ ಬೇಯಿಸೋಕೆ ಇಡ್ತಾಯಿದ್ದೀನಿ. ಎಗ್ನ 5 ಎಗ್ ತೊಗೊಂಡಿದ್ದೀನಿ. ಸೊ ಕ್ವಾಂಟಿಟಿ ಬಂದುಬಿಟ್ಟು ಆಲ್ಮೋಸ್ಟ್ ಇವಾಗ ಬೇಯಿಸೋಕೆ ಇಟ್ಟಿದ್ದೀನಿ. ಇನ್ನೇನು ಬೆಂದಿದೆ ಗಾಯ್ಸ್, ಬೆಂದಿದ್ದಾಗಿದೆ. ಇನ್ನೇನೆಲ್ಲ ಎಲ್ಲ ತೆಗ್ದು ಎತ್ತಿಟ್ಕೊತಾ ಇದ್ದೀನಿ. ಎತ್ತಿಟ್ಕೊಂಡಿದ್ದೆ ಆಯಿತು. ಎಲ್ಲ ಸಿಪ್ಪೆ ಎಲ್ಲ ತೆಗ್ದು ಎತ್ತಿಟ್ಕೊತಾ ಇದ್ದೀನಿ. ಸಿಪ್ಪೆ ಎಲ್ಲ ತೆಗ್ದಿದ್ದಾಗಿದೆ. ಇವಾಗ ನಾನು ಒಂದು ಕಡೆ ಶುಂಠಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಬಿಡಿಸಿಟ್ಟಿಟ್ಕೊಂಡಿದ್ದೆ. ಇನ್ನೇನಂದರೆ ಕುಟ್ಟೋದು ಒಳ್ಕಲ್ಲಿತ್ತು. ಸೊ ಇರೋದ್ರಿಂದ ನಾನು ಅದರಲ್ಲೇ ಕುಟ್ಕೊತಾ ಇದ್ದೀನಿ. ನೀವು ಬೇಕಾದರೆ ಮಿಕ್ಸಿಲಿ ಹಾಕ್ಕೋಬೋದು. ನಾನು ಮಾತ್ರ ಒಳ್ಕಲ್ಲಲ್ಲೇ ಕುಟ್ಕೋಬೇಕಂದೇಳಿ ಒಳ್ಕಲ್ಲಲ್ಲೇ ಕುಟ್ಕೊತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು. ಇನ್ನೇನಿದೆಲ್ಲ ಕುಟ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಸುಮ್ಮನೆ ಹಂಗೆ ಆಟಾಡ್ಕೊಂಡಿದ್ದೆ ಟೊಮೊಟೊ. ಮತ್ತು ಅದಾಗಿದ್ದೆ ನಾನು ಇವಾಗ ಈರುಳ್ಳಿನ ಹಚ್ಚಿಟ್ಕೊತಾ ಇದ್ದೀನಿ. ನಾನಿಲ್ಲಿ ಚಿಕ್ಕ ಈರುಳ್ಳಿ ತೊಗೊಂಡಿರೋದ್ರಿಂದ, ಸ್ವಲ್ಪ ಚಿಕ್ಕ ಈರುಳ್ಳಿ ಇದರಿಂದ 2 ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ನೀವು ತೊಗೋಬೋದು ಆಪ್ಷನ್ಸಲ್ಲಿ. ಇನ್ನೇನು ಇದಾಗಿದೆ, ಎಗ್ಗೆಲ್ಲ ಬಾಯ್ಲ್ ಆಗಿರೋದು ಇದೆಯಲ್ಲ. ಇವಾಗ ನಾನು ಫೋಕ್ ತೊಗೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಹೋಲ್ಸ್ ಥರ ಮಾಡ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಆಗಿದ್ದೆ. ಇನ್ನೇನು ಇವಾಗ ಜಾರ್ಗೆ 3 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 8 ಗೋಡಂಬಿ ಹಾಕ್ಕೊಂಡಿದ್ದೀನಿ. ಆಪ್ಷನ್ಸಲ್ಲಿ ಪುದೀನ ಕೂಡ ಹಾಕ್ಕೊಂಡಿದ್ದೀನಿ. ಇನ್ನೇನು ಮಿಕ್ಸಿಗೆ ಹಾಕ್ಕೊಂಡಿದ್ದಾಯ್ತು. ಇವಾಗ ಹಾಕ್ಕೊಂಡಿದ್ದಾಯಿತು. ಫುಲ್ಲು ನುಣ್ಣಗೆ ರುಬ್ಬಿದೆ. ಇದಾಗಿದೆ. ಇನ್ನೇನು ಒಗ್ಗರಣೆ ಹಾಕ್ಬೇಕಂತ ಹೇಳ್ಬಿಟ್ಟು ಸ್ಟವ್ ಅಂಟಿಸ್ಬಿಟ್ಟು ಬಾಣಲಿನ ಇಡ್ತಾಯಿದ್ದೀನಿ. ಸ್ವಲ್ಪ ನೀರಿರುತ್ತಲ್ಲ ಅದೆಲ್ಲ ಹೋಗಲಿ ಅಂತೇಳ್ಬಿಟ್ಟು ಸ್ವಲ್ಪ ಬಾಣಲಿ ಬಿಸಿಯಾಗೋವರೆಗೂ ಬಿಟ್ಟಿದ್ದೆ. ಆಲ್ಮೋಸ್ಟ್ ಬಾಣಲಿ ಎಲ್ಲ ಬಿಸಿಯಾಗಿದೆ. ಆಯಿಲ್ ಹಾಕಿದೆ. ಆಯಿಲ್ ಹಾಕಿದ್ದೆ. ಆಯಿಲ್ ಕೂಡ ಬಿಸಿಯಾಗಿದೆ. ಇವಾಗ ಸ್ವಲ್ಪ ಸಾಲ್ಟು ಮತ್ತು ಅರಶಿನ ಮತ್ತು ಅಚ್ಚ ಖಾರದ ಪುಡಿ 3 ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಮಿಕ್ಸ್ ಆಗಿದೆ. ಇನ್ನೇನು ಇವಾಗ ಏನು ನಾನು ಎಗ್ಗು ಬೇಯಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಇವಾಗ ನಾನು ಬಾಣಲಿಗೆ ಹಾಕಿಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಏನಕ್ಕಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳಿ ಆಗಲಿ ಅಂತೇಳ್ಬಿಟ್ಟು. ಇದು ಇವಾಗ ಆಲ್ರೆಡಿ ಆಗಿದೆ. ಇದನ್ನು ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ ಎಗ್ನ. ಇವಾಗ ಅದೇ ಎಣ್ಣೆಯಲ್ಲಿ ನಾನು ಇವಾಗ ಒಂದೆರಡು ಚಕ್ಕೆ ಹಾಕ್ಬಿಟ್ಟು ಆನಿಯನ್ ಹಾಕಿದ್ದೀನಿ. ಅದೆಲ್ಲ ಫ್ರೈ ಆಗ್ತಿದೆ. ಇದೆಲ್ಲ ಫ್ರೈ ಆಗಬೇಕು. ಇದಾಗಿದ್ದೆ ನಾನೇನಿದೆಯಲ್ಲ ಶುಂಠಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಇದೆಲ್ಲ ರುಬ್ಬಿಟ್ಕೊಂಡಿದ್ದಲ್ಲ ಅದನ್ನು ಇವಾಗ ಹಾಕ್ಬಿಟ್ಟು ತಿರುಗಿಸ್ತಾ ಇದ್ದೀನಿ. ಇದಾಗಿದೆ. ಇವಾಗ ಇನ್ನೇನು ಟೊಮೊಟೊ ಕೂಡ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆವಾಗಲೇ, ಅದು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಫ್ರೈ ಆಗಿದ್ದೆ. ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ. ಸೊ ಇನ್ನೊಂದು ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ ಒಂಚೂರು ಖಾರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಇದಾಯಿತು. ಇನ್ನೇನು ಕೊತ್ತಂಬರಿ ಹಾಕಬೇಕಲ್ಲ ಅಂತೇಳ್ಬಿಟ್ಟು ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ತೊಳೆದ್ಬಿಟ್ಟು. ನಾನು ಹಂಗೆ ಎಣ್ಣೆ ಎಲ್ಲ ಮೇಲೆಲ್ಲ ಬಿಟ್ಕೊಂಡಿದ್ದೆ. ಕರಿ ಆಲ್ಮೋಸ್ಟ್ ರೆಡಿಯಾಗಿದೆ. ಇನ್ನೇನು ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಇದಾಗಿದೆ. ನಾನು ಇದ್ರ ಜೊತೆಲಿ ಎಗ್ಗೆಲ್ಲ ಬೇಯಿಸಿ ಇಟ್ಕೊಂಡಿದ್ದಲ್ಲ ಆವಾಗಲೇ ಮಸಾಲೆ ಎಲ್ಲ ಹೀರ್ಕೊಳ್ಳಿ ಅಂತೇಳಿ ಫ್ರೈ ಮಾಡಿ, ಆ ಎಗ್ಗೆಲ್ಲ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಗೈಸ್, ಎಗ್ಗೆಲ್ಲ ರೆಡಿಯಾಗಿದೆ. ಇನ್ನೇನು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇನ್ನೇನು ಸ್ಟವ್ ಎಲ್ಲ ಆಫ್ ಮಾಡಿದೆ. ಎಗ್ಗೆಲ್ಲ ರೆಡಿಯಾಗಿದೆ. ಸೊ ಏನಂದರೆ ಗೈಸ್, ನಿಮಗೂ ಇದೇ ಥರ ವೀಡಿಯೋಸ್ ಬೇಕಂದರೆ ನನ್ನ ಅಕೌಂಟ್ನ ಫಾಲೋ ಮಾಡಿ ಗೈಸ್. ಇದೇ ಥರ ಶೇರ್